ಗಣಿ ಇಲಾಖೆ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಆವಾಜ್ ಹಾಕಿದ್ದ ಬಸವೇಶ್ ಬಿಎಸ್ ಯಾರದು? ಗಣಿ ಇಲಾಖೆ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಾಜ್ ಹಾಕಿದ್ದ ಬಸವೇಶ್ ಬಿಎಸ್ ಯಾರದು? ಮೊಬೈಲ್ ಕರೆ ಮಾಡಿದ್ರು ಇನ್ನೂ ಗೊತ್ತಾಗಿಲ್ವಾ? ಭದ್ರಾವತಿ ಪೊಲೀಸರದ್ದು ಅದೆಂಥ ತನಿಖೆ ನೋಡಿ. ಮೊಬೈಲ್ ಅನ್ನ ಬಗೆದು ಬಸವೇಶ್ನನ್ನ ಅರೆಸ್ಟ್ ಮಾಡ್ತಾರಾ ಪೊಲೀಸರು? ಭದ್ರಾವತಿ ಠಾಣೆ ಡಿವೈಎಸ್ಪಿಗೆ ಮಹಿಳಾ ಅಧಿಕಾರಿ ದೂರು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಕೂಡ ಎಫ್ಐಆರ್ ಅನ್ನೇ ಹಾಕಿಲ್ಲ. ಯಾಕೆ ಬಸವೇಶ್ ವಿರುದ್ಧ ಕ್ರಮ ಇಲ್ಲ? ಪೊಲೀಸರು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಪೊಲೀಸರ ತನಿಖೆಯ ವಿರುದ್ಧವೇ ಈಗ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇರೋದು. ಈವರೆಗೂ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೋಡಿ. ಆ ಮಹಿಳಾ ಅಧಿಕಾರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಡಿವೈಎಸ್ಪಿಗೆ ಹೋಗಿ ಮಹಿಳಾ ಅಧಿಕಾರಿ ದೂರು ಕೂಡ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಕೈಯಲ್ಲಿ ಇಟ್ಕೊಂಡು ಡಿವೈಎಸ್ಪಿಗೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಈವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. ಮತ್ತೊಂದು ಕಡೆ ಯಾರ ವಿರುದ್ಧ ದೂರು ಕೊಟ್ಟಿದ್ರೋ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿಲ್ಲ. ಅಂದ್ರೆ ಆ ಬಸವೇಶ್ ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದಾರಾ ಪೊಲೀಸರು? ಎಲ್ಲೋ ಒಂದು ಕಡೆ ಪೊಲೀಸರ ತನಿಖೆಯ ಮೇಲೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋದು. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಗಣಿ ಇಲಾಖೆ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದಂತಹ ಕೇಸ್ ಏನಿದೆ, ಈ ಕೇಸ್ ದೊಡ್ಡ ಮಟ್ಟದಲ್ಲಿ ನಿನ್ನೆ ಸದ್ದು ಸುದ್ದಿ ಮಾಡಿದಂತಹ ಕೇಸ್ ಅದು. ಆವಾಜ್ ಕೂಡ ಹಾಕಿದ್ದ ಬಸವೇಶ್. ಈತನ ವಿರುದ್ಧ ಯಾವುದೇ ರೀತಿ ಕ್ರಮ ಇಲ್ಲ. ಈವರೆಗೂ ಕೂಡ ಬಸವೇಶ್ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೂಡ ಪೊಲೀಸರು ತೆಗೆದುಕೊಂಡಿಲ್ಲ. ತಪ್ಪಿದ್ರೆ ಬೆದರಿಕೆ ಹಾಕಿದ್ರೆ ಬಸವೇಶ್ ವಿರುದ್ಧ ಕ್ರಮ ಅಂತೆ. ಅವರು ಬೆದರಿಕೆ ಹಾಕಿದ್ರೆ ಅವರ ವಿರುದ್ಧ ಎಫ್ಐಆರ್ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಹಾಗಾದ್ರೆ ಯಾಕೆ ಬಸವೇಶ್ ಬಿಎಸ್ ಯಾರು ಅಂತ ಗೊತ್ತಿಲ್ವಾ? ಯಾಕಿನ್ನೂ ಎಫ್ಐಆರ್ ಆಗಿಲ್ಲ? ಯಾಕಿನ್ನೂ ಕ್ರಮ ತೆಗೆದುಕೊಂಡಿಲ್ವಾ? ಏನು ತಪ್ಪೇ ಮಾಡಿಲ್ವಾ? ಹಾಗಾದ್ರೆ ಆವಾಜ್ ಕೂಡ ಹಾಕಿಲ್ವಾ? ಬೆದರಿಕೆ ಅವಾಚ್ಯ ನಿಂದನೆ ಕೇಸ್ ತನಿಖೆ ಎಲ್ಲಿಗೆ ಬಂದಿದೆ? ಗೃಹ ಸಚಿವರು ಆನ್ಸರ್ ಮಾಡಬೇಕಾಗತ್ತೆ. ಗೃಹ ಸಚಿವರೇ ಹೇಳಿದ್ರು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ. ಯಾಕಿನ್ನೂ ಕ್ರಮ ಆಗಿಲ್ಲ? ದೂರು ದಾಖಲಾದಂತಹ ಬಳಿಕ ಇಲ್ಲಿಯವರೆಗೂ ಕೂಡ ಪೊಲೀಸರು ಏನ್ ಮಾಡಿದ್ದಾರೆ? ಈ ಪ್ರಕರಣದ ತನಿಖೆ ಎಲ್ಲಿವರೆಗೂ ಕೂಡ ನಡೀತಾ ಇದೆ? ಯಾವ ಆಂಗಲ್ಗಳಲ್ಲಿ ತನಿಖೆ ಮಾಡಿದ್ದಾರೆ ಹಾಗಾದ್ರೆ ಭದ್ರಾವತಿ ಪೊಲೀಸರು? ಎಲ್ಲೋ ಒಂದು ಕಡೆ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪೊಲೀಸರ ತನಿಖೆಯ ಮೇಲೆ ಒಂದಷ್ಟು ಅನುಮಾನಗಳಂತೂ ಹುಟ್ಕೊಳ್ತಾ ಇದೆ ಖಂಡಿತವಾಗ್ಲೂ ಕೂಡ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ರಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಒಂದೇ ನ್ಯಾಯ. ಉಳ್ಳವರಿಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯ ಅಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೊಲೀಸರ ನಡೆಯ ವಿರುದ್ಧ ಈಗ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಿನ್ನೂ ಕ್ರಮ ತೆಗೆದುಕೊಂಡಿಲ್ಲ ನೋಡಿ. ಆ ಮಹಿಳಾ ಅಧಿಕಾರಿ ದೂರು ಕೊಟ್ಟಿದ್ದಾರೆ. ಭದ್ರಾವತಿ ಠಾಣೆಗೆ ಹೋಗಿ ಡಿವೈಎಸ್ಪಿಗೆ ಮಹಿಳಾ ಅಧಿಕಾರಿ ದೂರು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ, ದೂರನ್ನ ಕೂಡ ಸಲ್ಲಿಕೆ ಮಾಡ್ತಾ ಇರೋದು ಅಧಿಕಾರಿ ಜ್ಯೋತಿ ಅವರು. ಡಿವೈಎಸ್ಪಿ ಅವರ ಕೈಗೂ ಕೊಟ್ಟಿದ್ದಾರೆ ಆ ದೂರಿನ ಪ್ರತಿಯನ್ನ. ಡಿವೈಎಸ್ಪಿ ಅದನ್ನ ತೋರಿಸ್ತಾನೂ ಇದ್ದಾರೆ ನೋಡಿ, ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ ವಿಡಿಯೋದಲ್ಲಿ. ಇಷ್ಟೆಲ್ಲ ಆಗಿದ್ರೂ ಕೂಡ ಯಾಕಿನ್ನೂ ಬಸವೇಶ್ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ? ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗಿದ್ದ ಬಸವೇಶ್ ಬಿಎಸ್ ಯಾರು ಹಾಗಾದ್ರೆ? ಇದುವರೆಗೂ ಕೂಡ ಬಸವೇಶ್ ಬಿಎಸ್ ಅನ್ನುವಂತಹ ವ್ಯಕ್ತಿ ಸಿಕ್ಕೇ ಇಲ್ವಾ? ಎಂಎಲ್ಎ ಪುತ್ರನ ಅಥವಾ ಬೇರೆ ವ್ಯಕ್ತಿಯೋ ಗೊತ್ತಿಲ್ವಾ ಪೊಲೀಸರಿಗೆ? ಯಾರಾತ ಬಸವೇಶ್ ಯಾರು ಅನ್ನೋದೇ ಪೊಲೀಸರಿಗೆ ಗೊತ್ತಿಲ್ವಾ? ಇನ್ನು ತನಿಖೆ ಮಾಡ್ತಾನೆ ಇದ್ದಾರಾ? ತನಿಖೆ ಇನ್ನೂ ಶುರು ಮಾಡೇ ಇಲ್ವಾ? ಭದ್ರಾವತಿ ಠಾಣೆ ಪೊಲೀಸರು ಏನ್ ಮಾಡ್ತಿದ್ದಾರೆ? ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ಇದು. ಮಹಿಳಾ ಅಧಿಕಾರಿಗೆ ಎಂಎಲ್ಎ ಪುತ್ರ ನಿಂದನೆ ಮಾಡಿದಂತಹ ಪ್ರಕರಣ ನೋಡಿ. ಬಸವೇಶ್ ಬಿಎಸ್ ಅಂತ ಹೇಳಿ ಹೆಸರು ಕೂಡ ಆ ಫೋನಲ್ಲಿ ಬರುತ್ತೆ. ಅಂದ್ರೆ ಗೊತ್ತೇ ಇಲ್ವಾ? ಈ ಬಗ್ಗೆ ತನಿಖೆನೇ ಆಗಿಲ್ವಾ? ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡಿದ್ದಾರೆ ಹಾಗಾದ್ರೆ? ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ತನಿಖೆನೇ ಮಾಡಿಲ್ವಾ? ಬರೀ ಆ ಮಹಿಳಾ ಅಧಿಕಾರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ ಅಷ್ಟೇ ಬಂತ? ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ ಪೊಲೀಸರು? ಸಂಬಂಧಪಟ್ಟಂತಹ ಪೊಲೀಸರು ಏನ್ ಮಾಡ್ತಿದ್ದಾರೆ? ಡಿವೈಎಸ್ಪಿ ಏನ್ ಮಾಡ್ತಿದ್ದಾರೆ? ಆ ಬಸವೇಶ್ ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ ನೋಡಿ. ಪೊಲೀಸರ ಇಷ್ಟೆಲ್ಲ ನಡೆಗಳು ಈಗ ಒಂದಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ.